In last video, we discussed the theory part about the insolvency account. In this classes, we discussed the problems relating to the insolvency account. Okay. Before that, there is a quick revisions about this chapter. Meaning of insolvency. Insolvency means a person who is unable to pay his debts is called insolvency. ಅಂದ್ರೆ ಯಾವ ವ್ಯಕ್ತಿ ತನ್ನ ಸಾಲವನ್ನು ತೀರಿಸಲು ಸಾಧ್ಯವಿಲ್ಲವೋ ಅಂತಹ ವ್ಯಕ್ತಿಯನ್ನು ನಾವು ಇನ್ಸಾಲ್ವೆಂಟ್ ಅಂತ ಕರಿತೇವೆ. ಅವನು ತನ್ನ ಲಯಬಿಲಿಟೀಸ್ ಅನ್ನ ಸಾಲವನ್ನು ತೀರಿಸಲು ಯೋಗ್ಯನಾಗಿರುವುದಿಲ್ಲ, ಅಂತಹ ವ್ಯಕ್ತಿನ ನಾವು ಇನ್ಸಾಲ್ವೆಂಟ್ ಅಂತ ಕರಿತೇವೆ. I already told in insolvency account we prepare two types of account. First one is statement of affairs and deficiency account. Statement of affairs means it is a statement. I already told which shows the financial position of the insolvent debtors on a particular date. ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಇದು ಇನ್ಸಾಲ್ವೆಂಟ್ ಡೆಪ್ಟರ್ಸ್ ಅನ್ನ ಯಾರು ಸಾಲವನ್ನು ಮರುಪಾವತಿ ಮಾಡಲು ಯೋಗ್ಯವಾಗಿಲ್ಲವೋ ಅಂತಹ ವ್ಯಕ್ತಿಯ ಲಯಬಿಲಿಟಿ ಎಷ್ಟಿದೆ, ಅವನ ಸಾಮರ್ಥ್ಯ ಎಷ್ಟಿದೆ, ಅವನ ಪ್ರಾಪರ್ಟಿ ಎಷ್ಟಿದೆ, ಅವನ ಲಯಬಿಲಿಟೀಸ್ ಎಷ್ಟಿದೆ ಅನ್ನೋದನ್ನ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಇದು ತೋರಿಸ್ತದೆ. ಇದು ನೋಡಿ, ಇದು ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ನ ಫಾರ್ಮೆಟ್. In this statement of affairs, there is in left hand side we write the liabilities of the insolvent debtors, and in right hand side we write all the asset of the insolvent debtors. In statement of affairs we divide the items in list A, list B, list C and list D, and in asset side we write the list E, list F, list G and list H. I already told, please check once again check the previous video. Whatever the aspect comes under the list A to list H. Okay, ನೀವು ದಯವಿಟ್ಟು ಹಿಂದಿನ ವಿಡಿಯೋನ ಒಂದ್ಸಲ ಅದನ್ನ ನೋಡಿ ಯಾವ ಲಿಸ್ಟ್ ನಲ್ಲಿ ಯಾವ ಐಟಮ್ ಬರ್ತದಂತ ನೀವು ಒಂದ್ಸಲ ಚೆಕ್ ಮಾಡಬೇಕಾಗ್ತದೆ. ಈ ವಿಡಿಯೋದಲ್ಲಿ ಪುನಃ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ದಯವಿಟ್ಟು ಹಿಂದಿನ ವಿಡಿಯೋನ ಚೆಕ್ ಮಾಡಿ. And then deficiency account. Deficiency account means it is prepared by the insolvent debtor with the objective to show how the insolvency has been brought about and to explain deficiency or surplus. That means in the insolvent debtors ಇದನ್ನ ಪ್ರಿಪೇರ್ ಮಾಡ್ತಾರೆ. ಯಾಕಂದ್ರೆ ಯಾಕೆ ಡೆಫಿಷಿಯನ್ಸಿ ಅವನಿಗೆ ಬಂತು ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ, to find out the reason for the deficiency, the insolvent debtor should be prepared in deficiency account. In deficiency account also there is a two side. In left hand side we write all the profit or revenue arises in the business or capital surplus, profit on the realization of effort. Whatever the profit or revenue should be arises in the business, that should be recorded in the debit side or left hand side of the deficiency account. ನಾವು ಡೆಫಿಷಿಯನ್ಸಿ ಅಕೌಂಟ್ ನಲ್ಲಿ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ ಬಂದಿದೆ, ಹೇಗೆ ರೆವೆನ್ಯೂ ಅರೈಸ್ ಆಗಿದೆ, ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಅದು ಸಪೋಸ್ ನಾವು ಯಾವ್ದಾದ್ರು ಒಂದು ಪ್ರಾಪರ್ಟೀಸ್ ಅನ್ನ ಸೇಲ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಅರೈಸ್ ಆಗಿದ್ರೆ ಅದನ್ನ ಕೂಡ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಅಥವಾ ಕ್ಯಾಪಿಟಲ್, ಬಿಸ್ನೆಸ್ ಅಲ್ಲಿ ಎಷ್ಟು ಬಂಡವಾಳ ಹೂಡಿದ್ದೇವೆ, ಕ್ಯಾಪಿಟಲ್ ಎಷ್ಟಿದೆ, ಸರ್ಪ್ಲಸ್ ಫ್ರಮ್ ಪ್ರೈವೇಟ್ ಅಸೆಟ್ ಎಷ್ಟಿದೆ, ಅದು ಅಂತಹ ಐಟಮ್ಸ್ ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಅದೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಲಾಸ್ ಆಗಿದೆ, ಅದು ಡ್ರಾಯಿಂಗ್ಸ್ ಇರ್ಬೋದು, ಸ್ಪೆಕ್ಯುಲೇಷನ್ ಲಾಸಸ್ ಆಗಿರ್ಬೋದು, ಅಥವಾ ಲಾಸ್ ಆನ್ ರಿಯಲೈಸೇಷನ್ಸ್ ಆಗಿರ್ಬೋದು, ಅಥವಾ ಬಿಲ್ ಡಿಸ್ಕೌಂಟೆಡ್ ಅಂಡ್ ಡಿಸ್ಹಾನರ್ ಆಗಿರ್ಬೋದು. ಈ ಎಲ್ಲ ಐಟಮ್ಸ್ ಅನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಪ್ಲೀಸ್ ಅದನ್ನ ಪುನಃ ಚೆಕ್ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋನ ಪುನಃ ಜಸ್ಟ್ ಅದನ್ನ ನೋಡಿ ಅದನ್ನ ಅರ್ಥ ಮಾಡ್ಕೊಡಿ, ಆಯ್ತಾ. ಇದು ಹಿಂದಿನ ಕ್ಲಾಸ್ ಅಲ್ಲಿ ಆಗಿರುವಂತಹ theory parts, ಆಯ್ತಾ. In this video we learn the problems relating to insolvency account. Okay, see first problems. Page number in insolvency account, page number IA bar 14, illustration 4. ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಿನ
ಬುಕ್ ಕಾರ್ಪೊರೇಟ್ ಅಕೌಂಟಿಂಗ್ ಬಳಿಗರ್. ಆ ಬುಕ್ಕಿನ ಇನ್ಸಾಲ್ವೆನ್ಸಿ ಚಾಪ್ಟರಿನ ಇಲಿಸ್ಟ್ರೇಷನ್ 4 ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪ್ರಾಬ್ಲಮ್ಸ್ ಅನ್ನ ನಾವೀಗ ಡಿಸ್ಕಸ್ ಮಾಡ್ತೇವೆ. ಸಿ, ಸುರೇಶ್ ಅಂಡ್ ರಮೇಶ್, ಮರ್ಚೆಂಟ್ ಆಫ್ ಬೀದರ್, are unable to meet their obligation. That means Suresh and Ramesh is insolvent person because he should unable to meet their obligation, means this person is unable to meet his debt or his liability. So this person we called insolvent. ಅಂದ್ರೆ ರಮೇಶ್ ಮತ್ತು ಸುರೇಶ್ ಮತ್ತು ರಮೇಶ್ ಅನ್ನ ನಾವು ಇನ್ಸಾಲ್ವೆಂಟ್ ಅಂತ ಕರಿತೇವೆ. ಯಾಕಂದ್ರೆ ಅವರು ಅನೇಬಲ್ ಟು ಮೀಟ್, ಅವರ ಸಾಲವನ್ನು ತೀರಿಸಲು, ಅವರಿಗೆ ಪಾವತಿ ಮಾಡಲು ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಅವರನ್ನ ಇನ್ಸಾಲ್ವೆಂಟ್ ಅಂತ ಹೇಳ್ತೇವೆ. ಫ್ರಮ್ ದೇರ್ ಬುಕ್ಸ್, papers and information supplied by them the following particulars. Aita, the items are discussed in one by one. Cash in hand. Cash in hand comes under the list. ಪ್ಲೀಸ್ ನೀವು ಹಿಂದಿನ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಫಾರ್ಮೆಟ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು, ಮತ್ತೆ ಅದನ್ನ ಸ್ಟಡಿ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಇಂದನೇ ಯಾವ ಐಟಮ್ ಯಾವ ಲಿಸ್ಟಿನ ಅಂಡರ್ ಅಲ್ಲಿ ಬರ್ತದಂತ ನಿಮ್ಗೆ ಗೊತ್ತಾಗುವಂತದ್ದು. ಹಾಗಾಗಿ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಲಿಸ್ಟ್ ಎ ಅಲ್ಲಿ ಏನ್ ಬರ್ತದೆ, ಲಿಸ್ಟ್ ಬಿ ಅಲ್ಲಿ ಏನ್ ಬರ್ತದೆ ಅಂತ ನಾವು ಫುಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಪ್ಲೀಸ್ ಅದನ್ನ ಅಬ್ಸರ್ವ್ ಮಾಡಿ, ಆಯ್ತಾ. ನೆಕ್ಸ್ಟ್, ಕ್ಯಾಶ್ ಇನ್ ಹ್ಯಾಂಡ್. ಫಸ್ಟ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್. ದಿಸ್ ಕಮ್ಸ್ ಅಂಡರ್ ದಿ ಪ್ರಾಪರ್ಟಿ ಲಿಸ್ಟ್. ಸಿ, this comes under the property list. No, list E, cash in hand. Whatever the properties, it may be cash in hand, plant, building, shares, stock, furniture, fixtures, plant and machinery, any other properties in the business that should be recorded in the list E. Okay. So, cash in hand also comes under the list E under the head of properties. Then debts. Debts means good, doubtful and bad. It comes under the head of list F. ನಾನು ಆವಾಗಲೇ ಹೇಳಿದ್ದೇನೆ, ಅದು ಬ್ಯಾಡ್ ಡೆಬ್ಟ್ಸ್ ಆಗಿರ್ಬಹುದು, ಡೌಟ್ಫುಲ್ ಡೆಬ್ಟ್ಸ್ ಆಗಿರ್ಬಹುದು, ಅಥವಾ ಡೆಪ್ಟರ್ಸ್ ಆಗಿರ್ಬಹುದು. ಅದಕ್ಕೆ ಸಪರೇಟ್ ಲಿಸ್ಟ್ ಇದೆ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಲ್ಲಿ. ಅದು ಲಿಸ್ಟ್ ಎಫ್ ಅಲ್ಲಿ ಬರ್ತದೆ. ಸೊ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಡೆಪ್ಟರ್ಸ್ ಎಷ್ಟು, ಗುಡ್ ಅಂದ್ರೆ ಡೆಪ್ಟರ್ಸ್, ಡೌಟ್ಫುಲ್ ಡೆಬ್ಟ್ಸ್ ಎಷ್ಟು, ಮತ್ತೊಂದು ಬ್ಯಾಡ್ ಡೆಬ್ಟ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಡೌಟ್ಫುಲ್ ಡೆಬ್ಟ್ಸ್ ಅಲ್ಲಿ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತೊಂದು ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಪ್ರೊಡ್ಯೂಸ್ಗೆ ಕಾಲಮ್ ಇದೆ. ನಾವು ಅಸೆಟ್ ಸೈಡ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಎಂಟ್ರಿ ಮಾಡುವಾಗ ದೇರ್ ಇಸ್ ಅ ಬುಕ್ ವ್ಯಾಲ್ಯೂ ಕಾಲಮ್ ಅಂಡ್ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಕಾಲಮ್. ಸೊ ಇನ್ doubtful debts item, the estimated to produce value also given. So these amounts should be recorded in estimated column. Okay. Then book value 600 should be recorded in the book value column. Okay. Next, bad debts, book value only given. So we recorded only book value. The same value should be recorded in the estimated value. When there is a book value not given in the problems or estimated value are not given in the problem, the same amount should be recorded in the both of the column. ಆಯ್ತಾ. ಯಾವಾಗ ಪ್ರಾಬ್ಲಮ್ಸ್ ಅಲ್ಲಿ ಒಂದೇ ವ್ಯಾಲ್ಯೂ, ಒಂದೇ ಬುಕ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಒಂದೇ ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಒಂದೇ ವ್ಯಾಲ್ಯೂ ಕೊಟ್ಟಾಗ ನಾವು ಆ ವ್ಯಾಲ್ಯೂನ ಎರಡು ಕಾಲಮಿಗೆ ಸೇಮ್ ವ್ಯಾಲ್ಯೂನ ಬರೀತೇವೆ. ಆಯ್ತಾ. ಸಪೋಸ್ ಸಪರೇಟ್ ಆಗಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಎಷ್ಟು ಮತ್ತೆ ಬುಕ್ ವ್ಯಾಲ್ಯೂ ಎಷ್ಟು ಅಂತ ಸಪರೇಟ್ ಆಗಿ ಕೊಟ್ಟಿದ್ರೆ ಅದನ್ನ ಸಪರೇಟ್ ಅಮೌಂಟ್ ಅನ್ನ ಬರೀತೇವೆ. ನೆಕ್ಸ್ಟ್, ಶೇರ್ಸ್ ಇನ್ ಎಕ್ಸ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್. ಶೇರ್ಸ್ ಅಂದ್ರೆ ನಾವು ಎಕ್ಸ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್ ಅಲ್ಲಿ ಶೇರ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಸೊ ಇಟ್ಸ್ ಕಮ್ಸ್ ಅಂಡರ್ ದ ಪ್ರಾಪರ್ಟಿ ಹೆಡ್. ಓಕೆ. ವೈ? ಯಾಕಂದ್ರೆ ಇದು ಶೇರ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು, ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಪ್ರಾಪರ್ಟಿ ಅಂಡರ್ ಅಲ್ಲಿ ಬರುವಂತದ್ದು ಎಷ್ಟು? 5000.
ನೆಕ್ಸ್ಟ್ ಪ್ರಾಪರ್ಟೀಸ್ ಇದೆ. ಪ್ರಾಪರ್ಟೀಸ್ ಅಂಡರ್ ಅಲ್ಲಿ ಬರ್ತದೆ. ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಲ್ಸ್ ರಿಸಿವೇಬಲ್ಸ್ ಅನ್ನ ನಾವು ಯಾವ ಅಂಡರ್ ಅಲ್ಲಿ ಬರೀತೇವೆ? ಬಿಲ್ ರಿಸಿವೇಬಲ್ ಅನ್ನ ಲೀಸ್ಟ್ ಜಿ ಕಾಲಮ್ ಅಲ್ಲಿ ಬರೀತೇವೆ. ಫಾರ್ಮೆಟ್ ಅನ್ನ ಚೆಕ್ ಮಾಡಿ ಪ್ಲೀಸ್. ಫಾರ್ಮೆಟ್ ಅನ್ನ ಓದಿರ್ಬೇಕು. ಫಾರ್ಮೆಟ್ ಅನ್ನ ಓದಿದ್ರೆ ಮಾತ್ರ ಯಾವ ಐಟಮ್ ಯಾವ ಲೀಸ್ಟ್ ಅಂಡರ್ ಅಲ್ಲಿ ಬರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಅದರ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಅದರ್ ಸೆಕ್ಯೂರಿಟೀಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆಫ್ ವಿಚ್ ₹3,000 ಆರ್ ಪ್ಲೆಡ್ಜ್ ವಿತ್ ದ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡ್ ರಿಮೈಂಡರ್ ವಿತ್ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದರಲ್ಲಿ 3,000 ಏನಿದೆ ಸೆಕ್ಯೂರಿಟೀಸ್ ಅನ್ನ 3,000 ಅದು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಸಂಬಂಧಪಟ್ಟಿರುವಂತದ್ದು. ಇನ್ನು ಉಳಿದಿರೋ ಒಟ್ಟು ಟೋಟಲ್ ಸೆಕ್ಯೂರಿಟಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಟೋಟಲ್ ಸೆಕ್ಯೂರಿಟಿ ಕಾಣ್ತಿದಲ್ಲ 28,000. ಈ 28,000 ಅಲ್ಲಿ ಒಂದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ಸೆಕ್ಯೂರಿಟಿ ಇದೆ, ಮತ್ತೊಂದು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ಸೆಕ್ಯೂರಿಟಿ ಎಷ್ಟು ಅಂತ ಇದೆ. ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು 3,000 ಅಂತ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ 28,000 minus 3,000 that comes to 25,000 is the fully secured creditors security. Okay. So next ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಇಟ್ ಕಮ್ ಟು ಡೆಫಿಷಿಯನ್ಸಿ ಅಕೌಂಟ್. ಸುರೇಶ್ ಇದೆಷ್ಟು, ರಮೇಶ್ ಎಷ್ಟು ಟೋಟಲ್ ಮಾಡಿ ಬರ್ತೇವೆ. ಸಂದ್ರಿ ಲಾಸಸ್ ದಿಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಡೆಫಿಷಿಯನ್ಸಿ ಅಕೌಂಟ್ ಅಂಡ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಡೆಫಿಷಿಯನ್ಸಿ ಅಕೌಂಟ್. ನೆಕ್ಸ್ಟ್ ಟ್ರೇಡ್ ಎಕ್ಸ್ಪೆನ್ಸಸ್ it also comes under the deficiency account. Unsecured creditors it comes list A. Okay, unsecured creditors. Partly secured creditors value ಕೊಟ್ಟಿದ್ದಾರೆ. partly secured creditors value and fully creditors value ಕೊಟ್ಟಿದ್ದಾರೆ. ಇಲ್ಲಿ partly secured creditors ಎಷ್ಟು, fully secured creditors ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಅವರ ಸೆಕ್ಯೂರಿಟಿ ಎಷ್ಟಕ್ಕೆ ಅವರು ಅಡ ಇಟ್ಟಿದ್ದಾರೆ ಅದು ವ್ಯಾಲ್ಯೂ ಕೊಟ್ಟಿರೋ, ರಿಯಲೈಸ್ ವ್ಯಾಲ್ಯೂ ಕೊಟ್ಟಿರುವಂತದ್ದು. ಇದು 3,000 25,000 ಅಂತ. ಇಲ್ಲಿ ಕ್ರೆಡಿಟರ್ಸ್ ವ್ಯಾಲ್ಯೂ ಫುಲ್ಲಿ ಎಷ್ಟಿದೆ, ಪಾರ್ಟ್ಲಿ ಎಷ್ಟಿದೆ ಅಂತ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಕೊಟ್ಟಿರುವಂತದ್ದು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕಮ್ಸ್ ಅಂಡರ್ ದ ಸಪರೇಟ್ ಲಿಸ್ಟ್ ಅಂಡರ್ ದ ಡಿ. ಓಕೆ. And then capital should also given. It comes under the deficiency account of the left hand side of the deficiency account. Both Suresh and Ramesh. ಓಕೆ, ಇವಾಗ ಸೊಲ್ಯೂಷನ್ ಮಾಡುವ. ಒಂದ್ಸಲ ಪ್ರಾಬ್ಲಮ್ ನಾನು ಎಕ್ಸ್ಪ್ಲೈನ್ ಆಲ್ರೆಡಿ ಮಾಡಿದ್ದೇನೆ. ಇದು ಪ್ರಾಬ್ಲಮ್ಸ್ ನೀವು ಬುಕ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಬುಕ್ ಅಲ್ಲಿ ಇದು ಈ ಪ್ರಾಬ್ಲಮ್ಸ್ ಇರ್ತದೆ. ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ಸ್ ಅಂತ ಹೇಗೆ ಪ್ರಾಬ್ಲಮ್ಸ್ ಮಾಡೋದಂತ. ಫಸ್ಟ್ ನಾವು ಆಲ್ರೆಡಿ ಹೇಳಿದ್ವಿ, ಇನ್ ಇನ್ಸಾಲ್ವೆನ್ಸಿ ಅಕೌಂಟ್ ವಿ ಪ್ರಿಪೇರ್ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಆಫ್ ದ ಫರ್ಮ್ ಆಸ್ ಆನ್. ಯಾವ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಲಿಲ್ಲ, ಹಾಗಾಗಿ ನೀವು ಡೇಟ್ ಅನ್ನ ಬರಿಬೇಕಾಗಿಲ್ಲ. ಡೇಟ್ ಅನ್ನ ಇಲ್ಲಿ ಈ ಪ್ರಾಬ್ಲಮ್ಸ್ ಅಲ್ಲಿ ನೀವು ಡೇಟ್ ಅನ್ನ ಅವರು ಮೆನ್ಷನ್ ಮಾಡಲಿಲ್ಲ, ಹಾಗಾಗಿ ನೀವು ಇಲ್ಲಿ ಡೇಟ್ ಬರಿಬೇಕಾಗಿಲ್ಲ. ಸೊ ನೆಕ್ಸ್ಟ್ ಒನ್ ಐಟಮ್ಸ್ ನೋಡಿ, ಯಾವ ಐಟಮ್. ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲಿ ಬರ್ತದೆ, ಪ್ರಾಪರ್ಟೀಸ್ ಅಂಡರ್. ಸೊ ನೀವು ಕ್ಯಾಶ್ ಇನ್ ಹ್ಯಾಂಡ್ ಪ್ರಾಪರ್ಟೀಸ್ ಅಂಡರ್ ಅಲ್ಲಿ ಎಷ್ಟು 250 ಒಂದೇ ವ್ಯಾಲ್ಯೂ ಕೊಟ್ಟಿರುವಂತದ್ದು, ಹಾಗಾಗಿ ದ ಸೇಮ್ ವ್ಯಾಲ್ಯೂ ಶುಡ್ ಬಿ ರಿಟರ್ನ್ ಇನ್ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಕಾಲಮ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಆಯ್ತು. ಡೆಪ್ಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಗುಡ್ ಕೊಟ್ಟಿದ್ದಾರೆ, ಡೌಟ್ಫುಲ್ ಕೊಟ್ಟಿದ್ದಾರೆ, ಬ್ಯಾಡ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಗುಡ್ ಯಾವ್ದ್ರಲ್ಲಿ ಬರ್ತದೆ, ಇದು ಲೀಸ್ಟ್ ಎಫ್ ಅಲ್ಲಿ ಬರೋದಲ್ವಾ. ಡೌಟ್ಫುಲ್ ಡೆಪ್ಟ್ಸ್ ಅಥವಾ ಬ್ಯಾಡ್ ಡೆಪ್ಟ್ಸ್ ಅಥವಾ ಡೆಪ್ಟರ್ಸ್ ಬರುವಂತದ್ದು ಲೀಸ್ಟ್ ಎಫ್ ಅಲ್ಲಿ. ಸೊ ಬುಕ್ ಡೆಪ್ಟ್ ಅಂತ ನಾನು ಬರೀತೇನೆ. ಫಸ್ಟ್ ಬುಕ್ ಡೆಪ್ಟ್ಸ್, ಅದರಲ್ಲಿ ಫಸ್ಟ್ ಯಾವುದು ಗುಡ್ ಕೊಟ್ಟಿರುವಂತದ್ದು. ಗುಡ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಚೆಕ್ ಮಾಡಿ. 1,250 ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದ ಸೇಮ್ ಅಮೌಂಟ್ ಶುಡ್ ಬಿ ರಿಟರ್ನ್ ಇನ್ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಕಾಲಮ್. ನೆಕ್ಸ್ಟ್ ಐಟಮ್ doubtful debts. In doubtful debts, in the problem, both value given, the estimated value and the book value. So we write doubtful in estimated column 200 and book value column 600. Check ಮಾಡಿ. Next bad ಕೊಟ್ಟಿದ್ದಾರೆ. ಬ್ಯಾಡ್ ಎಷ್ಟಂತೆ
600. Bad 1000. Bad 1000. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಬ್ಯಾಡ್ ಡೆಬ್ಟ್ಸ್ ಏನಿದೆ ಅದು ಬುಕ್ ವ್ಯಾಲ್ಯೂ ಮಾತ್ರ ಕೊಟ್ಟಿರುವಂತದ್ದು, ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿಲ್ಲ. ನಾವು ಬುಕ್ ವ್ಯಾಲ್ಯೂ ಕಾಲಮ್ ಅಲ್ಲಿ ಮಾತ್ರ ಬ್ಯಾಡ್ ಡೆಬ್ಟ್ಸ್ ಗೆ ಸಂಬಂಧಪಟ್ಟಂತೆ ನಾವು ಬುಕ್ ವ್ಯಾಲ್ಯೂ ಕಾಲಮ್ ಅಲ್ಲಿ ಮಾತ್ರ ಇದನ್ನ ಎಂಟ್ರಿ ಮಾಡ್ತೇವೆ. ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಕಾಲಮ್ ಅಲ್ಲಿ ಬ್ಯಾಡ್ ಡೆಬ್ಟ್ ಗೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡೋದಿಲ್ಲ. ಆಯ್ತಾ? ಸೊ ಇದನ್ನ ನಾನು ನಿಲ್ ಆಗಿ ತೋರಿಸ್ತೇನೆ, ಯಾಕಂದ್ರೆ ಬ್ಯಾಡ್ ಡೆಬ್ಟ್ ಇರೋದಿಲ್ಲ. ನೆಕ್ಸ್ಟ್ ನಾವು ಎಸ್ಟಿಮೇಟ್ ಮಾಡಕ್ಕೆ ಸಾಧ್ಯ ಇಲ್ಲ ಬ್ಯಾಡ್ ಡೆಬ್ಟ್ ಎಷ್ಟಂತ, ಲಾಸಸ್ ಅನ್ನ. ಹಾಗಾಗಿ ಎಸ್ಟಿಮೇಟೆಡ್ ಕಾಲಮ್ ಅಲ್ಲಿ ನಾನು ಎಂಟ್ರಿ ಮಾಡ್ತಾ ಇಲ್ಲ. ನೆಕ್ಸ್ಟ್, ಶೇರ್ಸ್ ಇನ್ ಎಕ್ಸ್ ಶಿಪ್ಪಿಂಗ್ ಕಂಪನಿ. ಶೇರ್ಸ್ ಕೊಟ್ಟಿರುವಂತದ್ದು ಅಂದ್ರೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಇಟ್ ಕಮ್ಸ್ ಟು ಪ್ರಾಪರ್ಟಿ. ಶೇರ್ಸ್ ಎಷ್ಟಂತೆ? 5000. ನೆಕ್ಸ್ಟ್ ನಾನು ಹೇಳ್ತೇನೆ, ನೀವು ಬುಕ್ ಅಲ್ಲಿ ಚೆಕ್ ಮಾಡಿ, ನಾನು ಅಲ್ಲಿ ಇಲ್ಲಿ ತೋರ್ಸಕ್ ಹೋಗಲ್ಲ. ನೆಕ್ಸ್ಟ್ ಕೊಟ್ಟಿರುವಂತದ್ದು ಪ್ರಾಪರ್ಟಿ ಕೊಟ್ಟಿರುವಂತದ್ದು. ಸೊ ಪ್ರಾಪರ್ಟಿ ಇದರಲ್ಲಿ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ 9000 ಕೊಟ್ಟಿದ್ದಾರೆ, ಬುಕ್ ಅಲ್ಲಿ 14000. ಸೊ ರಿಟರ್ನ್ ಸೇಮ್. ಪ್ರಾಪರ್ಟಿ ಎಸ್ಟಿಮೇಟೆಡ್ ಕೊಟ್ಟಿರೋದು 9000, ಬುಕ್ ವ್ಯಾಲ್ಯೂ ಕೊಟ್ಟಿರೋದು 14000. ನೆಕ್ಸ್ಟ್ ಐಟಮ್ ಕೊಟ್ಟಿರೋದು ಬಿಲ್ ರಿಸಿವೇಬಲ್ ಬರುವಂತದ್ದು ಲೀಸ್ಟ್ ಜಿ ಅಂಡರ್ ಅಲ್ಲಿ. ಸೊ ಬಿಲ್ ರಿಸಿವೇಬಲ್ ಲೀಸ್ಟ್ ಜಿ ಅಂಡರ್ ಅಲ್ಲಿ ಬರ್ತದೆ. ಎಷ್ಟು? 4250. ನೆಕ್ಸ್ಟ್ ಅದರ್ ಸೆಕ್ಯೂರಿಟೀಸ್ ಬ್ರಾಕೆಟ್ ಅಲ್ಲಿ ಆಫ್ ವಿಚ್ 3000 ಆರ್ ಪ್ಲೆಡ್ಜ್ ವಿತ್ partly secured creditors. In 28,000, 3,000 should be partly secured creditors security. So remaining 28,000 should be fully secured creditors security ಅಲ್ವಾ? ಸೊ ನೀವು ಇದರಲ್ಲಿ ಏನ್ ಬರೀಬೇಕಂದ್ರೆ, ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಎಷ್ಟಂತೆ? ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ವ್ಯಾಲ್ಯೂ ಗೊತ್ತಿಲ್ಲ, ಸೆಕ್ಯೂರಿಟಿ ವ್ಯಾಲ್ಯೂ ಗೊತ್ತಿದೆ ನಮ್ಗೆ. ಎಷ್ಟು? ಲೆಸ್ ಐಟಮ್ ಸೆಕ್ಯೂರಿಟಿ ಗೊತ್ತಿದೆ. ಎಷ್ಟು? 25,000 ಹೇಗಂತ ಗೊತ್ತಾಯ್ತಲ್ವಾ? 25,000 ಹೇಗ್ ಬಂತಂದ್ರೆ 28,000 ಟೋಟಲ್ ಸೆಕ್ಯೂರಿಟಿ, ಅದರಲ್ಲಿ 3,000 ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಸೆಕ್ಯೂರಿಟಿ ಹೋಯ್ತು, 25,000 ಇವ್ರದ್ದು. ಈಗ ಕ್ರೆಡಿಟರ್ಸ್ ವ್ಯಾಲ್ಯೂ ಇನ್ನೂ ಗೊತ್ತಿಲ್ಲ, ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ ಇನ್ನು ನೆಕ್ಸ್ಟ್ ಬರ್ತದೆ. ಆಯ್ತಾ? ನೆಕ್ಸ್ಟ್ ಅದಕ್ಕಿಂತ 3,000 ಒಂದು ಬರುತ್ತೆ. 3,000 ಇದೆ ಅಲ್ಲ, ಇಲ್ಲಿ ಕೂಡ ಅಷ್ಟೇ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ವ್ಯಾಲ್ಯೂ ಇನ್ನು ನಮ್ಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕೆಳಗಡೆ ಇರ್ತದೆ ಪ್ರಾಬ್ಲಮ್ಸ್ ಅಲ್ಲಿ. ಲೆಸ್ ಸೆಕ್ಯೂರಿಟಿ ವ್ಯಾಲ್ಯೂ ಗೊತ್ತಿದೆ. ಎಷ್ಟು? ಸೆಕ್ಯೂರಿಟೀಸ್ ಎಷ್ಟು? 3,000. ಕ್ಲಿಯರ್? ಓಕೆ. Drawings, it comes to deficiency account. Sundry losses comes to deficiency account. Trade expenses comes to deficiency account. Unsecured creditors comes under the list A. Unsecured creditors. How much? 25,000. 25,000. ಪ್ಲೀಸ್ ಇಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಗ್ರಾಸ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ನಾವು ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡರ್ ಏನೇನು ಐಟಮ್ ಬರ್ತದೆ? ಇಟ್ ಮೇ ಬಿ ಬಿಲ್ಸ್ ಪೇಬಲ್ಸ್ ಆರ್ ಬಿಲ್ ಡಿಸ್ಕೌಂಟೆಡ್ ಆರ್ ಬಿಲ್ ಡಿಸ್ಹಾನರ್ ಆರ್ ಎನಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆರ್ ಡಿಸ್ಕೌಂಟೆಡ್ ಆರ್ ಟ್ರೇಡ್ ಕ್ರೆಡಿಟರ್ಸ್ ಅಲ್ವಾ? ಈ ಐಟಮ್ಸ್ ಏನೇನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಐಟಮ್ ಇದೆ ಅದು ಈ ಅಂಡರ್ ಅಲ್ಲಿ ಬರ್ತದೆ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಐಟಮ್ ಕೊಟ್ಟಿದ್ರೆ, ಬಿಲ್ಸ್ ಪೇಬಲ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ಸ್ ಅಲ್ಲಿ, ಅಥವಾ ಬಿಲ್ ಡಿಸ್ಹಾನರ್ ಕೊಟ್ಟಿರ್ತಾರೆ, ಅಥವಾ ಬಿಲ್ ಡಿಸ್ಕೌಂಟೆಡ್ ಅಮೌಂಟ್ ಕೊಟ್ಟಿರ್ತಾರೆ. ಆ ಎಲ್ಲ ಅಮೌಂಟ್ ಅನ್ನ ನೀವು ಇಲ್ಲಿ ಬರೀತೀರಾ. ಆಯ್ತಾ? ಆ ಟೋಟಲ್ ಅಮೌಂಟ್ ಏನಿದೆ, ಆ ಎಲ್ಲ ಸಪರೇಟ್ ಅಮೌಂಟಿನ ಟೋಟಲ್ ಅಮೌಂಟ್ ಅನ್ನ ಮಾತ್ರ ನೀವು ಇಲ್ಲಿ ಬರೀಬೇಕು.
ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್. ಇಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಒಂದೇ ಐಟಮ್ ಕೊಟ್ಟಿರೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಹಾಗಾಗಿ ಗ್ರಾಸ್ ಲಯಬಿಲಿಟಿಯಲ್ಲೂ 25,000 ಬರೀತೀನಿ, ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್ ಅಲ್ಲಿ ಕೂಡ ನಾನು 25,000 ಬರೀತಿದ್ದೀನಿ. ಅರ್ಥ ಆಯ್ತಾ? ನೋಡಿ, ಸಪೋಸ್ ತುಂಬಾ ಐಟಮ್ ಕೊಟ್ಟಿದ್ರೆ ಬಿಲ್ಸ್ ಪೇಯಬಲ್, ಬಿಲ್ ಡಿಸ್ಕೌಂಟೆಡ್, ಬಿಲ್ಸ್ ಡಿಸ್ಹಾನರ್, ಟ್ರೇಡ್ ಕ್ರೆಡಿಟರ್ಸ್, ಈ ರೀತಿ ತುಂಬಾ ಐಟಮ್ಸ್ ಕೊಟ್ಟಿದ್ರೆ ಈ ಎಲ್ಲಾ ಐಟಮಿನ ವ್ಯಾಲ್ಯೂನ ಬರಿಬೇಕು ಗ್ರಾಸ್ ಲಯಬಿಲಿಟೀಸ್ ಕಾಲಮ್ ನಲ್ಲಿ. ನಂತರ ಈ ಟೋಟಲ್ಸ್ ಅನ್ನ ನಾವು ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್ ಅಂಡರ್ ಅಲ್ಲಿ ಬರೀತೇವೆ. ನೆಕ್ಸ್ಟ್ ಐಟಮ್ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ವ್ಯಾಲ್ಯೂ ಎಷ್ಟಂತೆ. ಆವಾಗ ನಾವು ಸೆಕ್ಯೂರಿಟಿ ವ್ಯಾಲ್ಯೂ ಬರ್ತಿದ್ವಿ, ಕ್ರೆಡಿಟರ್ಸ್ ವ್ಯಾಲ್ಯೂ ಬರಲಿಲ್ಲ, 23,900. ಸೊ ಕ್ರೆಡಿಟರ್ಸ್ ವ್ಯಾಲ್ಯೂ ಸಿಕ್ಕಿದೆ, ಅವರ ಸೆಕ್ಯೂರಿಟಿ ವ್ಯಾಲ್ಯೂ ಕೂಡ ಸಿಕ್ಕಿದೆ, ಅಂದ್ರೆ ವ್ಯಾಲ್ಯೂ ಸಿಕ್ಕಿದೆ. ಆವಾಗ ನಮ್ಗೆ ಟೋಟಲ್ ಮಾಡಬಹುದು. ನಿಮ್ಗೆ ಲೆಸ್ ಮಾಡಬೇಕು. ಹೇಗೆ ಲೆಸ್ ಮಾಡ್ತೀರಾ? 23,900 ಮೈನಸ್ 3,000, 20,900. ಸೇಮ್. ಅದಾದ ಮೇಲೆ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 17,000. ನೋಡಿ, ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೀನ್ಸ್ ದ ಸೆಕ್ಯೂರಿಟಿ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ದ ಕ್ರೆಡಿಟರ್ಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಂದ್ರೆ ಇಲ್ಲಿ ನೋಡಿ, ಸೆಕ್ಯೂರಿಟಿ ವ್ಯಾಲ್ಯೂ ಅವರು ಅಡ ಇಟ್ಟಿರುವ ವಸ್ತುವಿನ ವ್ಯಾಲ್ಯೂನೇ ಜಾಸ್ತಿ ಇರುವಂತದ್ದು. ಇಲ್ಲಿ ಸೆಕ್ಯೂರಿಟಿ ವ್ಯಾಲ್ಯೂ 25,000 ಇದೆ, ಕ್ರೆಡಿಟರ್ಸ್ ವ್ಯಾಲ್ಯೂ 17,000. ಇದು ಸರ್ಪ್ಲಸ್ ಆಗಿರುತ್ತದೆ. ಏನ್ ಸರ್ಪ್ಲಸ್ ಎಷ್ಟು? 8,000 ಸರ್ಪ್ಲಸ್ ಅಲ್ವಾ? ಇದು ಸರ್ಪ್ಲಸ್ ಆಸ್ ಪರ್ ಕಾಂಟ್ರಾ. ಈ ಸರ್ಪ್ಲಸ್ ನಮ್ಗೆ ಲಯಬಿಲಿಟಿ ಆಗಿರ್ತದ? ಇಲ್ಲ. ಸೊ ಇದನ್ನ ನಾವು ಔಟರ್ ಕಾಲಮ್ಗೆ ಹಾಕೋದಿಲ್ಲ. ಆದ್ರೆ ಇಲ್ಲಿ ಸೆಕ್ಯೂರಿಟಿ ವ್ಯಾಲ್ಯೂ ಕಡಿಮೆ, ಇಲ್ಲಿ 3,000 ಇದೆ, ಕ್ರೆಡಿಟರ್ಸ್ ವ್ಯಾಲ್ಯೂ 23,900. ಸೊ ಇದು ನಮ್ ಲಯಬಿಲಿಟಿ ಆಗಿರ್ತದೆ. ಹಾಗಾಗಿ ನಾನು ಇದನ್ನ ಔಟರ್ ಕಾಲಮ್ಗೆ ಹಾಕಿರ್ತೇನೆ. ಈ ಸರ್ಪ್ಲಸ್ ವ್ಯಾಲ್ಯೂನ ನಾವೆಲ್ಲಿ ಹಾಕ್ತೇವೆ, ಎಲ್ಲಿ ಆಡ್ ಮಾಡ್ತೇವೆ? ಬಿಲ್ಸ್ ರಿಸೀವೇಬಲ್ ಇದೆ ಅಲ್ಲ, ಲಿಸ್ಟ್ ಜಿ, ಅದರಲ್ಲಿ ನಾವಿದನ್ನ ಆಡ್ ಸರ್ಪ್ಲಸ್ ಆಸ್ ಪರ್ ಕಾಂಟ್ರಾ. ಎಷ್ಟು ಸರ್ಪ್ಲಸ್ ಸಿಕ್ತು ನಮ್ಗೆ? 8,000. ಯಾವುದೇ ಅಮೌಂಟ್ ಅನ್ನು ನಾವು ಎಕ್ಸ್ಪೆಕ್ಟೆಡ್ ಟು ಪ್ರೊಡ್ಯೂಸ್ ಅಲ್ಲಿ ಬರೀತೇವೆ 8,000. 4,250 ಪ್ಲಸ್ 8,000 ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತದೆ? ನಾವು ಇಲ್ಲಿ ಟೋಟಲ್ ಮಾಡುವಾಗ ಇದೆ ಅಲ್ವಾ, ಯಾವುದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಟೋಟಲ್ ಮಾಡುವಾಗ ನಾವು ಎಲ್ಲಾ ಟೋಟಲ್ ಅನ್ನ ಮಾಡಬೇಕಾಗ್ತದೆ. ಎಲ್ಲಾ ಟೋಟಲ್ ಅಂದ್ರೆ ಲೀಸ್ಟ್ ಇಯ ಟೋಟಲ್ ಪ್ರಾಪರ್ಟಿ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ವ್ಯಾಲ್ಯೂ ಏನಿದೆ 250 ಪ್ಲಸ್ 5,000 ಪ್ಲಸ್ 9,000 ಪ್ಲಸ್ 1,250 ಪ್ಲಸ್ 200 ಪ್ಲಸ್ 4,250 ಪ್ಲಸ್ 8,000. ಈ ಮೂರು ಹೆಡ್ಸ್ ಅನ್ನ ಟೋಟಲ್ ಮಾಡಿದವಾಗ ನಮ್ಗೆ 27,950 ಅಮೌಂಟ್ ಸಿಗ್ತದೆ. ಇದು ಕ್ಯಾಶ್ ಅವೈಲೇಬಲ್ ಅಥವಾ ಕ್ಯಾಶ್ ಅವೈಲೇಬಲ್. ಇಲ್ಲಿ ತನಕ ಪ್ರಾಬ್ಲಮ್ಸ್ ಆಗಿದೆ. ನೆಕ್ಸ್ಟ್ ಕ್ಯಾಶ್ ಅವೈಲೇಬಲ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕಮ್ಸ್ ಅಂಡರ್ ದ ಹೆಡ್ ಆಫ್ ಲೀಸ್ಟ್ ಡಿ. ಸೊ ವಿ ರೈಟ್ ಪ್ರಿಫರೆನ್ಷಿಯಲ್ creditors. How much? 750. I told the same amount should be deducted while treated as contra entry. So less as per contra the same amount. So it comes to nil. ಮತ್ತೆ ಈ ಅಮೌಂಟ್ ಅನ್ನ ಕಾಂಟ್ರಾ ಎಂಟ್ರಿ ಅಂದ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಎಂಟ್ರಿ ಮಾಡ್ತೇವೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕಾಂಟ್ರಾ. ಯಾವಾಗ್ಲೂ ಕಾಂಟ್ರಾ ಬಂದಾಗ ನಾವು ಎರಡ್ ಕಡೆ ಎಂಟ್ರಿ ಮಾಡ್ತೇವೆ. ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿರ್ಬೋದು, ರೈಟ್ ಹ್ಯಾಂಡ್ ಸೈಡ್ ಆಗಿರ್ಬೋದು, ಅಥವಾ ಡೆಬಿಟ್ ಆಸ್ಪೆಕ್ಟ್ ಅಂದ್ರೆ ಕ್ರೆಡಿಟ್ ಆಸ್ಪೆಕ್ಟ್. ಇದು ನಿಮ್ಗೆ ಗೊತ್ತಿದೆ. ಅದೇ ರೀತಿ ನಾನೀಗ ಲೆಫ್ಟ್ ಹ್ಯಾಂಡ್ ಸೈಡ್ ಎಂಟ್ರಿ ಮಾಡಿದ್ದೇನೆ. ಅದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ತಂದಾಗ ಕ್ಯಾಶ್ ಅವೈಲೇಬಲ್ ಸಿಕ್ಕಿದೆ ಅಲ್ಲ ನಮ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ, ಅದರಲ್ಲಿ ನಾವು ಲೆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟು? 750. 27,950 ಅಲ್ಲಿ 750 ಲೆಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಸಿಗ್ತದೆ? 27,200. ಕ್ಲಿಯರ್? ಸೊ
ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಕಮ್ಸ್ ಅಂಡರ್ ದಿ ಡೆಫಿಷಿಯನ್ಸಿ ಅಕೌಂಟ್. ಓಕೆ, ಇಷ್ಟು ಐಟಮ್ಸ್ ನಮ್ಗೆ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಲ್ಲಿ ಸಿಗೋದು. ಇವಾಗ ನಾವು ಟೋಟಲ್ ಮಾಡಬೇಕು ಇಷ್ಟು ಐಟಮ್. ಈಗ ಕ್ಲಿಯರ್ ಆಗಿ ಪುನಃ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಪ್ಲೀಸ್ ಅಬ್ಸರ್ವ್ ಮಾಡಿ. ಲೀಸ್ಟ್ ಎ ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನು ನಾವು ಎಂಟ್ರಿ ಮಾಡ್ತೇವೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಯಾವುದು, ನಾನು ಆವಾಗಲೇ ಹೇಳಿದ್ದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಅದು ಟ್ರೇಡ್ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಸನ್ರಿ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಅಥವಾ ಬಿಲ್ಸ್ ಪೇಬಲ್ಸ್ ಆಗಿರ್ಬೋದು, ಅಥವಾ ಲೋನ್ ಫ್ರಮ್ ವೈಫ್ ಅಮೌಂಟ್ ಏನಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ರೆ, ಅಥವಾ ಲೋನ್ ಫ್ರಮ್ ಫ್ರೆಂಡ್ಸ್ ಏನಾದ್ರೂ ಕೊಟ್ಟಿದ್ರೆ ಪ್ರಾಬ್ಲಮ್ಸ್ ಅಲ್ಲಿ, ಈ ರೀತಿ ಅಮೌಂಟ್ ಏನಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ರೆ ನಾವು ಎಲ್ಲಿ ಎಂಟ್ರಿ ಮಾಡ್ತೇವೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಆಯ್ತಾ. ಸಪೋಸ್ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಸಪರೇಟ್ ಈಗ ಬಿಲ್ಸ್ ಪೇಬಲ್ ಕೊಟ್ಟಿರ್ತಾರೆ, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿರ್ತಾರೆ, ಅಥವಾ ಲೋನ್ ಫ್ರಮ್ ಫ್ರೆಂಡ್ಸ್ ಕೊಟ್ಟಿರ್ತಾರೆ, ಈ ಎಲ್ಲ ಸಪರೇಟ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ರೆ ಆ ಅಮೌಂಟ್ ಅನ್ನ ನಾವು ಗ್ರಾಸ್ ಲಯಬಿಲಿಟಿ ಎಂಟ್ರಿ ಮಾಡ್ತೇವೆ. ಟೋಟಲ್ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವು ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಕ್ಲಿಯರಾ. ಲೀಸ್ಟ್ ಎ ಅಲ್ಲಿ ಇಷ್ಟೇ ಐಟಮ್ ಬರುವಂತದ್ದು, ಬಿಲ್ ಡಿಸ್ಕೌಂಟೆಡ್, ಡಿಸ್ಆನರ್, ಆಯ್ತಾ, ಹೇಳಿರುವಂತ ಪ್ರಾಬ್ಲಮ್. ಲೀಸ್ಟ್ ಬಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾವಾಗ್ಲೂ ಸರ್ಪ್ಲಸ್ ಅಮೌಂಟೇ ಬರೋದು. ಯಾಕಂದ್ರೆ ಅವರ ಸೆಕ್ಯೂರಿಟಿ ವ್ಯಾಲ್ಯೂನೇ ಜಾಸ್ತಿ ಆಗಿರುವಂತದ್ದು. ಕ್ರೆಡಿಟರ್ಸ್ ವ್ಯಾಲ್ಯೂಗಿಂತ ಸೆಕ್ಯೂರಿಟಿ ವ್ಯಾಲ್ಯೂಸ್ ಮೋರ್. ಆಯ್ತಾ. ಹಾಗಾಗಿ ಸರ್ಪ್ಲಸ್ ಅಮೌಂಟ್ ಬರ್ತದೆ. ಈ ಸರ್ಪ್ಲಸ್ ಅನ್ನ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಬಿಲ್ ರಿಸಿವೇಬಲ್ಸ್ ಅಲ್ಲಿ ಆಡ್ ಮಾಡ್ತೇವೆ. ಇನ್ ಲೀಸ್ಟ್ ಸಿ ಅಲ್ಲಿ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತದೆ. ಪಾರ್ಟ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ವ್ಯಾಲ್ಯೂ ಲೆಸ್ ಆಗಿರುವಂತದ್ದು ಕಂಪೇರ್ ಟು ಕ್ರೆಡಿಟರ್ಸ್ ವ್ಯಾಲ್ಯೂ. ಓಕೆ, ಸೊ ಈ 20,000 ಅನ್ನ ನಾವು ಔಟರ್ ಕಾಲಮ್ ಗೆ ತರ್ತೇವೆ. ನೆಕ್ಸ್ಟ್ ಲೀಸ್ಟ್ ಡಿ ಗೆ ಬಂದಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಅದು ಗೌರ್ಮೆಂಟ್ ಟ್ಯಾಕ್ಸೇಷನ್ಸ್ ಆಗಿರ್ಬೋದು, ಸ್ಯಾಲರೀಸ್, ಎಂಪ್ಲಾಯೀಸ್ ಸ್ಯಾಲರೀಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು. ಈ ಐಟಮ್ಸ್ ಪ್ರಾಬ್ಲಮ್ಸ್ ಅಲ್ಲಿ ಏನಾದ್ರೂ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಇದೆ ಆ ಸೇಮ್ ಅಮೌಂಟ್ ಅನ್ನ ನಾವು ಕಾಂಟ್ರಾ ಆಗಿ ಟ್ರೀಟ್ ಮಾಡ್ತೇವೆ. ಡಿಡಕ್ಟ್ ಮಾಡಿ ಅದನ್ನು ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಲೆಸ್ ಮಾಡ್ತೇವೆ. ಅಸೆಟ್ ಸೈಡ್ ಗೆ ಬಂದಾಗ ಪ್ರಾಪರ್ಟೀಸ್, ಪ್ರಾಬ್ಲಮ್ಸ್ ಅಲ್ಲಿ ಏನೇನ್ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗ್ತದೆ. ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಮಿಷನರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಫಿಕ್ಚರ್ಸ್ ಆಗಿರ್ಬೋದು, ಪ್ಲಾಂಟ್ ಅಂಡ್ ಮಿಷನರಿ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು. ಏನು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ಸ್ ಅಲ್ಲಿ ಅದನ್ನ ನಾವು ಸಪೋಸ್ ಬುಕ್ ವ್ಯಾಲ್ಯೂ ಕೊಟ್ಟಿದ್ರೆ ಬುಕ್ ವ್ಯಾಲ್ಯೂ, ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿದ್ರೆ ಎಸ್ಟಿಮೇಟೆಡ್ ವ್ಯಾಲ್ಯೂ ನಾವು ಎಂಟ್ರಿ ಮಾಡ್ತೇವೆ. ಪ್ಲೀಸ್ ಅಬ್ಸರ್ವ್ ಮಾಡಿ, ಸಪೋಸ್ ಬುಕ್ ವ್ಯಾಲ್ಯೂ ಮತ್ತೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಎರಡು ಕೂಡ ಪ್ರಾಬ್ಲಮ್ಸ್ ಅಲ್ಲಿ, ಎರಡು ವ್ಯಾಲ್ಯೂ ಕೂಡ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಾಗ ನಾವು ಫೈಂಡ್ ಔಟ್ ಮಾಡಬಹುದು ಇದು ಲಾಸ್ ಆಗಿದೆಯಾ, ಪ್ರಾಪರ್ಟೀಸ್ ಅನ್ನ ಸೇಲ್ ಮಾಡೋದ್ರಿಂದ ಲಾಸ್ ಆಗಿದೆಯಾ, ಪ್ರಾಫಿಟ್ ಆಗಿದೆಯಾ ಅಂತ ನಾವು ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯತೆ ಇದೆ. ಸೊ ಸಿಂಪಲ್ ಎಕ್ಸಾಂಪಲ್ ನೋಡಿ, ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂ 14,000 ಅಂತ ತೋರಿಸ್ತಾ ಇದೆ. ಎಸ್ಟಿಮೇಟೆಡ್ ವ್ಯಾಲ್ಯೂ 9,000 ಅಂದ್ರೆ ಸೇಲ್ ಮಾಡಿರೋ ವ್ಯಾಲ್ಯೂ 9,000. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಇಲ್ಲಿ ಲಾಸ್ ಆಗಿದೆ. ಯಾಕಂದ್ರೆ ನಮ್ಮ ಹತ್ರ ಇರೋ ಬುಕ್ ವ್ಯಾಲ್ಯೂ 14,000 ಆಗಿದೆ. ಈ 14,000 ಅನ್ನ ನಾವು ಸೇಲ್ 9,000 ಗೆ ಮಾಡಿದ್ದೇವೆ ಅಂದ್ರೆ ನಮ್ಗೆ ಇನ್ನು ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ ಅಂತ ನಾವು ಇದ್ರ ಯಾವ್ದ್ರಲ್ಲಿ ತೋರಿಸ್ತೇವೆ, ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ 5,000 ಅಂತ ಮೆನ್ಷನ್ ಮಾಡ್ತೇವೆ. ಲಾಸ್ ಆಗಿದ್ರೆ ಕೂಡ ಅಥವಾ ಪ್ರಾಫಿಟ್ ಆಗಿದ್ರೆ ಕೂಡ ನಾವು ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ಬರುತ್ತೇವೆ. ನೆಕ್ಸ್ಟ್ ಲೀಸ್ಟ್ ಎಫ್ ಅಲ್ಲಿ ಬುಕ್ ಡೆಬ್ಟ್ಸ್, ಇಟ್ ಮೇ ಬಿ ಗುಡ್ ಆಗಿರ್ಬೋದು, ಡೌಟ್ಫುಲ್ಸ್ ಆಗಿರ್ಬೋದು, ಇಟ್ ಮೇ ಬಿ ಬ್ಯಾಡ್ ಡೆಬ್ಟ್ಸ್ ಆಗಿರ್ಬೋದು. ಸೊ ಈಗ ಬ್ಯಾಡ್ ಡೆಬ್ಟ್ಸ್ ಅಂತ ಏನಿದೆ, ಬ್ಯಾಡ್ ಡೆಬ್ಟ್ಸ್ ಅಂದ್ರೆ ಲಾಸ್, ಇದು ಬರೋದೇ ಇಲ್ಲ, ಕನ್ಫರ್ಮ್ ಆಗಿ ಇದು ಹಣ ಕಸ್ಟಮರ್ಸ್ ಇಂದ ನಮಗೆ ರಿಟರ್ನ್ ಆಗೋದಿಲ್ಲ ಅಂತ ಗೊತ್ತಾಗ್ತದೆ. ಸೊ ಈ ಬ್ಯಾಡ್ ಡೆಬ್ಟ್ಸ್ ಅನ್ನ ನಾವು ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ತೋರಿಸ್ತೇವೆ. ಯಾಕಂದ್ರೆ ಇದು ಲಾಸ್ ಆಗಿರ್ತದೆ ಬಿಸ್ನೆಸ್ ಗೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಅದೇ ರೀತಿ ಡೌಟ್ಫುಲ್ ಡೆಬ್ಟ್ಸ್ ಅನ್ನ ಯಾವಾಗ ಪ್ರಾಬ್ಲಮ್ಸ್ ಅಲ್ಲಿ ಬುಕ್ ವ್ಯಾಲ್ಯೂ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಈ ಡಿಫರೆನ್ಸಸ್ ಅಮೌಂಟ್ ಏನಾಗಿರ್ತದೆ ಅದು ಬ್ಯಾಡ್ ಡೆಬ್ಟ್ಸ್ ಆಗಿರ್ತದೆ. ಈ 400 ಡಿಫರೆನ್ಸ್ ಇದೆ ಅಲ್ಲ, 600 ಮೈನಸ್ 200 ಅದು ಬ್ಯಾಡ್ ಡೆಬ್ಟ್ಸ್. ಬ್ಯಾಡ್ ಡೆಬ್ಟ್ಸ್ ನಾವು ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ 1,000 ಪ್ಲಸ್ 400 ಅಂತ ನಾವು ಇದನ್ನ ಆಡ್ ಮಾಡಬೇಕು. ಇನ್ ಲೀಸ್ಟ್ ಜಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇದೆ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ನಾವು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಮೌಂಟ್ ಕೊಟ್ಟಿರ್ತಾರೆ. ಆಡ್ ಸರ್ಪ್ಲಸ್ ಕಮ್ಸ್ ಅಂಡರ್ ದಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಂದ ನಾವು ಸರ್ಪ್ಲಸ್ ಅನ್ನ ತಗೊಂತೇವೆ. ಲೆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಕಾಂಟ್ರಾ ಎಂಟ್ರಿ ಮಾಡೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸಿಗ್ತದೆ. ನೆಕ್ಸ್ಟ್ ಇವೆಲ್ಲ ಟೋಟಲ್ ಮಾಡುವಾಗ, ಟೋಟಲ್ ಯಾವಾಗ್ಲೂ ನಾವು ಹೇಗ್ ಮಾಡ್ಬೇಕಂದ್ರೆ ಟೋಟಲ್ಸ್ ಅನ್ನ ನಾವು
ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಕಾಲಮ್ ಮತ್ತೊಂದು ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್ ಕಾಲಮ್ ಅನ್ನ ಮಾತ್ರ ಟೋಟಲ್ ಮಾಡೋದು. ಗ್ರಾಸ್ ಲಯಬಿಲಿಟೀಸ್ ಮತ್ತೆ ಬುಕ್ ವ್ಯಾಲ್ಯೂನ ಟೋಟಲ್ ಮಾಡಕ್ ಹೋಗಲ್ಲ. ಸೊ ನಾನು ಟೋಟಲ್ ಮಾಡ್ತಾ ಇದ್ದೀನಿ. ಟೋಟಲ್ ನನಗೆ 55,900 ಟೋಟಲ್ ಇನ್ ಬೋತ್ ಸೈಡ್. 55,900. ಡಿಫರೆನ್ಸ್ ಅಮೌಂಟ್ ಅನ್ನ ನಾನು ಎಲ್ಲಿ ಹಾಕಕ್ಕೆ ಹೇಳಿದ್ದೆ? ಡೆಫಿಷಿಯನ್ಸಿ. ಎಸ್, ಡೆಫಿಷಿಯನ್ಸಿ. ದ ಡಿಫರೆನ್ಸ್, ಡೆಫಿಷಿಯನ್ಸಿ ಮೀನ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಯಬಿಲಿಟಿ ಸೈಡ್ ಆಫ್ ದಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಡ್ ದ ಅಸೆಟ್ ಸೈಡ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ವಿ ಕಾಲ್ ಡೆಫಿಷಿಯನ್ಸಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಸಿಕ್ಕಿದೆ ನಮಗೆ? 18,700. ಯಾವಾಗ ಲಯಬಿಲಿಟಿ ಮೈನಸ್ ಅಸೆಟ್ ಮಾಡಿದಾಗ ನಮಗೆ ಡಿಫರೆನ್ಸ್ ಅಮೌಂಟ್ ಎಷ್ಟು? 18,700. ನೆಕ್ಸ್ಟ್ ಈಗ ಡೆಫಿಷಿಯನ್ಸಿ ಅಕೌಂಟ್ ಮಾಡಿ. ಡೆಫಿಷಿಯನ್ಸಿ ಅಕೌಂಟ್ ಏನೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ಸ್ ಅಲ್ಲಿ? ಡೆಫಿಷಿಯನ್ಸಿ ಅಕೌಂಟಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ? ಒಂದು ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ಸ್ ನೋಡಿ ಚೆಕ್ ಮಾಡಿ. ಕ್ಯಾಪಿಟಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? ಸುರೇಶ್ ಇದ್ ಕ್ಯಾಪಿಟಲ್. ಸುರೇಶ್ ರಮೇಶ್ ಎಷ್ಟಂತೆ? 10,000 and 16,000 ಟೋಟಲ್ 26,000. ನೆಕ್ಸ್ಟ್ ಡೆಫಿಷಿಯನ್ಸಿ ಇದು ಬ್ಯಾಲೆನ್ಸಿಂಗ್ ಫಿಗರ್. ಸ್ಟೇಟ್ಮೆಂಟ್ ಆಫ್ ಅಫೇರ್ ಮಾಡಿದ್ವಲ್ಲ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ಸಿಗೋದಲ್ಲ ಇದು. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿದ್ವಲ್ಲ, ಆ ಬ್ಯಾಲೆನ್ಸಿಂಗ್ ಫಿಗರ್ಸ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತೇವೆ. ಫಾರ್ಮೆಟ್ ಚೆಕ್ ಮಾಡಿ ಡೆಫಿಷಿಯನ್ಸಿ. ಸೊ ಅದರಿಂದ ನಿಮಗೆ ಇದು ಫೈಂಡ್ ಔಟ್ ಆಗ್ತದೆ 18,700. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಐಟಮ್ ಏನಾದ್ರೂ ಕೊಟ್ಟಿದ್ದಾರಾ? ಸಪೋಸ್ ಪ್ರಾಫಿಟ್ ಆನ್ ರಿಯಲೈಸೇಷನ್ ಆರ್ ಪ್ರಾಫಿಟ್ ಆನ್ ಪ್ರೈವೇಟ್ ಅಸೆಟ್ ಆರ್ ಎನಿ ಪ್ರಾಫಿಟ್ ಅರೈಸಿಂಗ್ ಆನ್ ದ ಬಿಸ್ನೆಸ್. ವಾಟ್ ಎವರ್ ದ profits or revenue arises in the business, that's written in the left hand side of the deficiency account. ನಾನು ಆಲ್ರೆಡಿ ಹೇಳಿದ್ದೇನೆ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಪ್ರಾಫಿಟ್ ಕೊಟ್ಟಿದ್ರೆ, ರೆವೆನ್ಯೂ ಕೊಟ್ಟಿದ್ರೆ, ಸರ್ಪ್ಲಸ್ ಕೊಟ್ಟಿದ್ರೆ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರಿತೇವೆ ಡೆಫಿಷಿಯನ್ಸಿ ಅಕೌಂಟ್. ಸೊ ಈ ಪ್ರಾಬ್ಲಮ್ಸ್ ಅಲ್ಲಿ ಕ್ಯಾಪಿಟಲ್ ಅಂಡ್ ಡೆಫಿಷಿಯನ್ಸಿ ಬಿಟ್ರೆ ನಮ್ಗೇನು ಇನ್ಫಾರ್ಮೇಶನ್ಸ್ ಇದರಲ್ಲಿ ಇಲ್ಲ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಗೆ ಬಂದಾಗ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಪ್ರಾಬ್ಲಮ್ಸ್ ನೋಡಿ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಸುರೇಶ್ ಇದೆಷ್ಟಂತೆ? ಸುರೇಶ್ ಅಂಡ್ ರಮೇಶ್. ಸುರೇಶ್ ಡ್ರಾಯಿಂಗ್ಸ್ 9,000, ಸುರೇಶ್ ಡ್ರಾಯಿಂಗ್ 8,400, ರಮೇಶ್ ಡ್ರಾಯಿಂಗ್ ಟೋಟಲ್ 17,400. ದೆನ್ comes to problem. ಓಕೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಸನ್ರಿ ಲಾಸಸ್ ಕೊಟ್ಟಿದ್ದಾರೆ. ಟ್ರೇಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಲ್ವಾ? ಸನ್ರಿ ಲಾಸಸ್ ಎಷ್ಟು? 13,500. ಟ್ರೇಡ್ ಎಕ್ಸ್ಪೆನ್ಸಸ್ ಎಷ್ಟು? 7,400. ಆಮೇಲೆ ಬ್ಯಾಡ್ ಡೆಬ್ಟ್ಸ್ ಕೊಟ್ಟಿದ್ದಾರೆ. ಕರೆಕ್ಟಾ? ಬ್ಯಾಡ್ ಡೆಬ್ಟ್ಸ್ ನಾನು ಹೇಳಿದ್ದೆ ಪ್ರಾಬ್ಲಮ್ಸ್ ಅಲ್ಲಿ 1,000 ಕೊಟ್ಟಿದ್ದಾರೆ. ಪ್ಲಸ್ ಡೌಟ್ಫುಲ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂ 600 ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ವ್ಯಾಲ್ಯೂ 200. ಸೊ ದ ಡಿಫರೆನ್ಸ್ ಅಮೌಂಟ್ ಶುಡ್ ಬಿ ಬ್ಯಾಡ್ ಡೆಬ್ಟ್ಸ್ 400. ಸೊ ಬ್ಯಾಡ್ ಡೆಬ್ಟ್ಸ್ ಅಮೌಂಟ್ ಕಮ್ಸ್ ಟು 1,400. Then in right hand side we write all the expenses. It may be speculation losses, it may be expenditures arising in the business. Properties losses kuda or loss on asset realized. ಇಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಇನ್ಫಾರ್ಮೇಶನ್ ನೋಡಿ. ಪ್ರಾಬ್ಲಮ್ಸ್ ಅಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ಇದ ಬುಕ್ ವ್ಯಾಲ್ಯೂ ಮತ್ತೊಂದು ಎಸ್ಟಿಮೇಟೆಡ್ ವ್ಯಾಲ್ಯೂ ಅಥವಾ ಸೇಲ್ಸ್ ವ್ಯಾಲ್ಯೂ ಕೊಟ್ಟಾಗ ನಮ್ಗೆ ಗೊತ್ತಾಗ್ತದೆ ಈ ಪ್ರಾಪರ್ಟಿ ನಾವು ಲಾಸ್ ಅಲ್ಲಿ ಸೇಲ್ ಮಾಡ್ತಾ ಇದೀವ, ಪ್ರಾಫಿಟ್ ಅಲ್ಲಿ ಸೇಲ್ ಮಾಡ್ತಾ ಇದೀವ ಅಂತ. ಇಲ್ಲಿ ಒಂದೇ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು. ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಸೇಲ್ ವ್ಯಾಲ್ಯೂ ಅಥವಾ ಎಸ್ಟಿಮೇಟೆಡ್ ವ್ಯಾಲ್ಯೂ 9,000 ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂ 14,000. ಸೊ ಲಾಸ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ. ಲಾಸ್ ಬರೋದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಲಾಸ್ ಆನ್ assets realized ಎಷ್ಟು? ಬುಕ್ ವ್ಯಾಲ್ಯೂ 14,000 ಮೈನಸ್ 9,000
ಸೇಲ್ಸ್ ವ್ಯಾಲ್ಯೂ ಅಥವಾ ಎಸ್ಟಿಮೇಟೆಡ್ ವ್ಯಾಲ್ಯೂ ದಟ್ ಕಮ್ಸ್ ಟು 5000. ಇದು ಬಿಟ್ಟು ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ಇಲ್ಲ. ಪ್ಲೀಸ್ ಅಬ್ಸರ್ವ್ ಮಾಡಿ, ಡೆಫಿಷಿಯನ್ಸಿ ಅಕೌಂಟಿನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲ ಪ್ರಾಫಿಟ್, ರೆವೆನ್ಯೂ, ಸರ್ಪ್ಲಸ್ ಅಥವಾ ಡೆಫಿಷಿಯನ್ಸಿ ಬ್ಯಾಲೆನ್ಸ್ ಏನ್ ಫಿಗರ್ ಕೊಟ್ಟಿರ್ತಾರೆ ಬರಿಬೇಕಾಗ್ತದೆ. ಇನ್ ರೈಟ್ ಹ್ಯಾಂಡ್ ಸೈಡ್ ವಿ ಶುಡ್ ರೈಟ್ ಆಲ್ ದ ಎಕ್ಸ್ಪೆನ್ಸಸ್, ಆಲ್ ದ ಲಾಸಸ್ arises in the business, or it may be loss on sale of any properties or asset that should be written in the right hand side of the deficiency account. ಮತ್ತೆ ಈ ಬಿಟ್ರೆ ಏನ್ ಐಟಮ್ ಕೊಟ್ಟಿಲ್ಲ, ಸೊ ನಾನು ಟೋಟಲ್ ಮಾಡ್ತಾ ಇದ್ದೀನಿ. ಟೋಟಲ್ 26,000 ಪ್ಲಸ್ 18,700 ದಟ್ ಕಮ್ಸ್ ಟು 44,700. 17,400 plus 13,500 plus 7,400 plus 1,400 plus 5,000 that comes to 44,700. ಇಲ್ಲಿಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಅಂದ್ರೆ ನಾವು ಇನ್ಸಾಲ್ವೆನ್ಸಿ ಅಕೌಂಟ್ ಅಲ್ಲಿ ಎರಡು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಡ್ ಡೆಫಿಷಿಯನ್ಸಿ ಅಕೌಂಟ್. ಇದು ಪ್ರಾಬ್ಲಮ್ಸ್ ಗೆ ರಿಲೇಟೆಡ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.